ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಕೃಷ್ಣ ನಾಯಕ್ ಫೋಕಸ್ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಕರು ಹಲವಾರು ಸಂದರ್ಭಗಳಲ್ಲಿ ಕಳೆದ ಅಂದರೆ 2015ರಲ್ಲಿ ಮಾಡಿದಂತಹ ನೋಟಿಫಿಕೇಷನ್ ಏನಿತ್ತು, ಇದು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆ ನೋಟಿಫಿಕೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತಲೂ ಕೂಡ ಸಾಕಷ್ಟು ಬಾರಿ ನನಗೆ ಹೇಳ್ತಾಯಿದ್ರು. ಆ ದೃಷ್ಟಿಯಿಂದ 2015ರಲ್ಲಿ ಹೊರಡಿಸಿದಂತಹ ಒಂದು ನೋಟಿಫಿಕೇಷನ್ ಅಥವಾ ಅಧಿಸೂಚನೆ ಏನಿದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಕಾರ್ಯವನ್ನು ನಾನು ಮಾಡ್ತಾಯಿದ್ದೇನೆ. ಅದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರವರು ಹೊರಡಿಸಿದ್ದು. ಅದು ಅದರ ಆದೇಶ ಸಂಖ್ಯೆ ಏನಿದೆ ಅಂದರೆ ನಂಬರ್ ED/KEA/ADMN/CR 55/2014-15, ಡೇಟ್ 22/1/2015 ಅಂತ ಇದೆ. ಅದರ ಮೇಲೆ ಈ ರೀತಿ ನೋಟಿಫಿಕೇಷನ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಹೈಯರ್ ಎಜುಕೇಷನ್ ಅಂತ ಕೊಡಲಾಗಿರುತ್ತೆ. ಮತ್ತು ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತಲೂ ಕೂಡ ಅದರ ಮೇಲೆ ಮೆನ್ಷನ್ ಮಾಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಆರ್ಡ್ರು, ನೋಟಿಫಿಕೇಷನ್ ಆರ್ಡ್ರ್ ಏನಿದೆಯೋ ಅದನ್ನು ಕೂಡ ಇಲ್ಲಿ ಸೇರಿಸಲಾಗಿರುತ್ತೆ. ಆ ನಂತರದಲ್ಲಿ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಆಮೇಲೆ ಪೇ ಸ್ಕೇಲು ಆವಾಗ ಕಡಿಮೆ ಇತ್ತು, ಅಂದರೆ 15,600ರಿಂದ 39,100 ಪ್ಲಸ್ 6,000 AGP ಅಂತ ಇತ್ತು. ಬಟ್ ಈಗ 7ನೇ ವೇತನ ಆಯೋಗ ಬಂದಿರೋದ್ರಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಬೇಸಿಕ್ ಸ್ಕೇಲು 57,700ರಿಂದ 1,86,000 ಇದೆ. ಅದನ್ನು ನಾವು ಈ ಸಲದ ನೋಟಿಫಿಕೇಷನ್ ನೋಡ್ತೀವಿ. ನಂತರದಲ್ಲಿ ನಂಬರ್ ಆಫ್ ಪೋಸ್ಟ್ಸ್, ಇದನ್ನು ಕಳೆದ ವರ್ಷ ಏನು ಮಾಡಿದರು ಅಂದರೆ 2015ರ ನೋಟಿಫಿಕೇಷನಲ್ಲಿ ನಮಗೆ ಈಗಾಗಲೇ 2021ರ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೋಸ್ಟ್ ಎಷ್ಟೆಷ್ಟು ಈ ಸಬ್ಜೆಕ್ಟ್ ವೈಸ್ ಪೋಸ್ಟನ್ನು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಆ ಸಲ ಏನು ಮಾಡಿದರು, ಒಂದೇ ಸಲ ನೋಟಿಫಿಕೇಷನಲ್ಲಿ ಮಾಡಿದರು. ನಂಬರ್ ಆಫ್ ಪೋಸ್ಟ್ಸು ಹೇಗಿದೆ ಅಂದರೆ ಸಬ್ಜೆಕ್ಟ್ ವೈಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅದರಲ್ಲಿ ಆಗಿತ್ತು, ನೋಟಿಫಿಕೇಷನಲ್ಲಿ ತಿಳಿಸಲಾಗಿತ್ತು. ಈ ಸಲನೂ ಮುಂಚಿತವಾಗಿಯೇ ಸಬ್ಜೆಕ್ಟ್ ವೈಸು ಪೋಸ್ಟ್ಸ್ ಎಷ್ಟೆಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ. ನಂತರದಲ್ಲಿ ನೋಟಿಫಿಕೇಷನನ್ನು ಅದೆಲ್ಲ ಸೇರಿಸಲಾಗುತ್ತೆ. ಮತ್ತು ಡೀಟೇಲ್ಸ್ ಆಫ್ ಬ್ಯಾಕ್ಲಾಗ್ ಪೋಸ್ಟ್ಸ್ ಅಂತ ಇದೆ, ಅದನ್ನು ಕೂಡ ಸೇರಿಸಲಾಗಿತ್ತು ಆ ಸಲ. ನಂತರದಲ್ಲಿ ಈಗ ಸಬ್ಜೆಕ್ಟ್ ವೈಸು ಈಗ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ ಕೂಡ ಏನು ಮಾಡ್ತಾರೋ, ಈಗಾಗಲೇ 2021ರ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಂದರೆ ಸಮತಳ ಮತ್ತು ಏನು ಈ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಂತ ಏನು ರಿಸರ್ವೇಷನ್ ಮೀಸಲಾತಿ ಇದೆಯೋ ಈಗಾಗಲೇ ನಮಗೆ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಕೂಡ ನೋಟಿಫಿಕೇಷನಲ್ಲಿ ಸೇರಿಸ್ತಾರೆ. ಕಳೆದ 2015ರ ನೋಟಿಫಿಕೇಷನಲ್ಲಿ ಈ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ರಿಸರ್ವೇಷನ್ನು ಕೂಡ ಇದರಲ್ಲಿ ಸೇರಿಸಲಾಗಿತ್ತು. ಅದು ಈ ಥರ ಇದೆ ನೋಡಿ. ಎಲ್ಲ ಸಬ್ಜೆಕ್ಟ್ಗಳು ಇದೆ: ಉರ್ದು, ಸಮಾಜಶಾಸ್ತ್ರ, ಇತಿಹಾಸ, ಆಮೇಲೆ ಮನಃಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಆಮೇಲೆ ಭೂಗೋಳಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಪತ್ರಿಕೋದ್ಯಮ. ನಂತರದಲ್ಲಿ MSW ಇದೆ, MBA ಇದೆ, ಭೌತಶಾಸ್ತ್ರ ಇದೆ. ಆ ನಂತರದಲ್ಲಿ ರಸಾಯನಶಾಸ್ತ್ರ, ಗಣಿತಶಾಸ್ತ್ರ, ಗಣಕ ವಿಜ್ಞಾನ, ಆಮೇಲೆ ಪ್ರಾಣಿಶಾಸ್ತ್ರ ಅಂತ ಸಬ್ಜೆಕ್ಟ್ ವೈಸ್ ಈ ಸಲ ನಿಮಗೆ ಏನು ಅನೌನ್ಸ್ ಮಾಡಿದ್ದಾರೆ ಈಗ ಅದರ ಪ್ರಕಾರ ನೋಟಿಫಿಕೇಷನಲ್ಲೂ ಕೂಡ ಅದನ್ನು ಸೇರಿಸಲಾಗುತ್ತೆ. ಅದನ್ನು ತಿಳ್ಕೊಬೋದು ನೀವು. ಜೊತೆಗೆ ಇಲ್ಲಿ ಮಹಿಳೆಯರಿಗೆ, ಮಾಜಿ ಸೈನಿಕರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸುವಂಥದ್ದು ಸ್ಥಾನಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಾಗಿರುತ್ತೆ. ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಏಜ್ ಲಿಮಿಟ್ ಬಗ್ಗೆಯೂ ತಿಳಿಸಲಾಗುತ್ತೆ. ನಿಮಗೆ ಏಜ್ ಲಿಮಿಟ್ಸ್ ಎಷ್ಟಿರಬೇಕು ಅಂತ. ದ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಅಟೆಂಡ್ ದ ಏಜ್ ಆಫ್ 22 years ಆ್ಯಂಡ್ ಬಟ್ ನಾಟ್ ಹ್ಯಾವ್ ಅಟೆಂಡ್ ದ ಏಜ್ ಆಫ್, ಈಗ ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದೇ ಏನಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಈ ಪೋಸ್ಟ್ಗೆ ಹೋಗೋಕ್ಕೆ ಮಿನಿಮಮ್ 22 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತಂದರೆ ಇಲ್ಲಿ 45 years ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಕ್ಯಾಟಗರಿ 1 ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಇಲ್ಲಿ SC ಮತ್ತು ST ಮತ್ತು ಕ್ಯಾಟಗರಿ 1 ಏನು ಬರ್ತಾರೆ ಇವರಿಗೆ 45 ವರ್ಷಗಳು. 43 years ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಕ್ಯಾಟಗರಿ 2A, 2B, 3A, 3B ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಹಿಂದುಳಿದ ವರ್ಗಗಳಲ್ಲಿ ಬರುವಂತಹ ಏನು ಕ್ಯಾಟಗರಿ 2A, 2B, 3A, 3Bನವರಿಗೆ ಎಷ್ಟು ಅಂದರೆ 43 ವರ್ಷಗಳು ಅಂತಲೂ ಕೊಟ್ಟಿತ್ತು ಕಳಿಸಲ್ಲ. ಮತ್ತು ಇತರೆ ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ 40 years ಅಂತ 40 ವರ್ಷ ಅಂತ ಕೊಟ್ಟಿದ್ದಾರೆ. ಆಯಿತಾ. ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ಮನ್ನು, ಇನ್ ಸರ್ವಿಸು, NCC ಇನ್ಸ್ಟ್ರಕ್ಟರು, ವಿಲೇಜ್ ಗ್ರೂಪ್ ಇನ್ಸ್ಪೆಕ್ಟರು, ಬಾಂಡೆಡ್ ಲೇಬರರು, ಸೆನ್ಸಸ್ ಆ್ಯಂಡ್ ವಿಡೋ ಅಂತ ಇದೆ. ಇವ್ರಿಗೂ ಕೂಡ ಅದರಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಕೊಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಬರುತ್ತೆ ಇವಕ್ಕೆಲ್ಲ. ಇದು ಇನ್ ಸರ್ವಿಸು ಇವ್ರಿಗೆಲ್ಲನೂ ಕೂಡ 5 years ಕೊಟ್ಟಿರ್ತಾರೆ ಇಲ್ಲಿ.
ಅದನ್ನು ನೋಡ್ಕೋಬೇಕು. ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಸೆಲ್ ಬಿ ಎನ್ಹ್ಯಾನ್ಸ್ಡ್ ಬೈ 10 years ಅಂದರೆ ಇವ್ರಿಗೆ ಯಾರು ಎಕ್ಸ್ ಸರ್ವಿಸ್ ಮನ್ ಬರೋರು ಮತ್ತು ಇತರೆ ಅಭ್ಯರ್ಥಿಗಳಿಗೆ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ಇಲ್ಲಿ ಹೇಳಿರೋದು ಇನ್ ಕೇಸ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಪ್ರಿಸ್ಕ್ರೈಬ್ಡ್ ಅಬೌವ್ ಶೆಲ್ ಬಿ ಎನ್ಹಾನ್ಸ್ಡ್ ಬೈ 10 years. ಅಂದರೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ಇದೆ. ಎಕ್ಸ್ ಸರ್ವಿಸ್ ಮನ್, ಇನ್ ಸರ್ವಿಸ್ ಪರ್ಸನ್ಸು, NCC ಇನ್ಸ್ಟ್ರಕ್ಟರು, ವಿಲೇಜ್ ಗ್ರೂಪು ಇನ್ಸ್ಪೆಕ್ಟ್ರು, ಮಾಂಡಲ್ ಲೇಬರು, ಸೆನ್ಸಸ್ಸು ಆ್ಯಂಡ್ ವಿಡೋ ಅಂತ ಏನು ಬರ್ತಾರೆ ಇವರಿಗೆಲ್ಲ 5 ವರ್ಷ KCSR ನಿಯಮಗಳ ಪ್ರಕಾರ ಕೊಡಲಾಗಿರುತ್ತೆ. ಕ್ವಾಲಿಫಿಕೇಷನ್ಸ್ ಬಗ್ಗೆಯೂ ಹೇಳಲಾಗುತ್ತೆ. ಈ ಸಲನೂ ಕೂಡ ನಮ್ಮ ಈ ಸಲದ ರಿಕ್ರೂಟ್ಮೆಂಟಲ್ಲಿ ಮಾಡಿರುವಂಥ ನಿಯಮಗಳು ಕೂಡ ಅದರಲ್ಲಿರುವಂಗೆ ಇದೆ. ಮಾಸ್ಟರ್ ಡಿಗ್ರಿಯಲ್ಲಿ 55% ತೆಗೆದುಕೊಂಡಿರಬೇಕು ಮತ್ತು SC/STಗಳಿಗೆ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಟಗರೀಸ್ನವ್ರಿಗೆ 50% ಅಂತ ಹೇಳಿದ್ದಾರೆ. ಅದೇ ರೀತಿ ಈ ಸಲನೂ ಕೂಡ ಇದೆ. ಆಮೇಲೆ PhD ಮಾಡಿರೋರಿಗೆ 55%ಇಂದ 5% ಇದನ್ನು ಕಡಿಮೆ ಮಾಡಲಾಗುತ್ತೆ. 5% ಕಡಿಮೆ ಅಂದರೆ 55 ಸಾಕು ಅಂತ ಹೇಳಲಾಗುತ್ತೆ. ಮತ್ತು ನ್ಯಾಷನಲ್ ಎಲಿಜಿಬಿಲಿಟಿ NET ಆಗಿರ್ಬೋದು, ಕೆಸೆಟ್ ಆಗಿರ್ಬೋದು, PhD ಆಗಿರ್ಬೋದು, ಯಾವುದಾದ್ರು ಒಂದನ್ನು ಮಾಡ್ಕೋಬೇಕು ಅಂತ ಕಳಿಸಲು ಕೂಡ ಕಳೆದ ನೋಟಿಫಿಕೇಷನಲ್ಲಿ ತಿಳಿಸಲಾಗಿತ್ತು. ಮತ್ತು ಡೀಟೇಲ್ಸ್ ಆಫ್ ಸಬ್ಜೆಕ್ಟ್ಸ್ ಆ್ಯಂಡ್ ದೇರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಟು ಕ್ಲೈಮ್ ಎಲಿಜಿಬಿಲಿಟಿ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ರೆಸ್ಪೆಕ್ಟ್ ಟು ಪೋಸ್ಟ್ಸ್ ಅಂತ. ಇಲ್ಲಿ ಈಕ್ವಲೆನ್ಸಿ ಅಂತಂದರೆ ಒಂದು ಸಮ ಸಬ್ಜೆಕ್ಟ್ಗಳು, ಕೆಲವು ಸಬ್ಜೆಕ್ಟ್ಗಳಲ್ಲಿ ಒಂದೇ ರೀತಿಯ ವಿಷಯಗಳು ಬರ್ತವೆ, ಆಯಿತಾ, ಸಮಾನಾಂತರ ವಿಷಯಗಳು ಏನು ಬರ್ತಾವಲ್ಲ ಅದು ಸಂಬಂಧಪಟ್ಟ. ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಹಿಸ್ಟ್ರಿಗೆ ಯಾವ್ಯಾವುದು ಆಗ್ಬೋದು, ಕಂಪ್ಯೂಟರ್ ಸೈನ್ಸ್ಗೆ ಯಾವುದು ಆಗಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ಕಾಮರ್ಸ್ನಲ್ಲಿ ಏನೇನು ಮಾಡಿದರೆ ನಾವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು, MBAಗೆ ಏನು ಓದಿದ್ರೆ ಇದು ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಇದರಲ್ಲಿ ಹೇಳಿದ್ದಾರೆ. ಆಮೇಲೆ ಎಲಿಜಿಬಿಲಿಟಿ ಕಂಡೀಷನ್ಸನ್ನು ಕೂಡ KCS ನಿಯಮಾವಳಿಗಳ ಪ್ರಕಾರ ಕೊಡಲಾಗುತ್ತೆ. ಅದನ್ನು ನಾವು ತಿಳ್ಕೊಳ್ಬೋದು. ಮತ್ತು ಈ ಸಲದಲ್ಲೂ ಕೂಡ ಅದನ್ನು ಸೇರಿಸಲಾಗುತ್ತೆ. ಮಿಸ್ಕಾಂಡಕ್ಟ್ ಬಗ್ಗೆಯೂ ಕೂಡ ಹೇಳಲಾಗುತ್ತೆ. ಮತ್ತು ನಂತರದಲ್ಲಿ 4ನೇದು ಪಾಯಿಂಟ್ಸ್ ಇದರಲ್ಲಿ ಬರುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪೇಪರ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಕೊಡಲಾಗುತ್ತೆ. ಮತ್ತು ಅಲ್ಲಿ ಕಂಪಲ್ಸರಿ ಪೇಪರ್ಸು, ಪೇಪರ್ 1 ಕನ್ನಡ ಇರುತ್ತೆ, 100 ಮಾರ್ಕ್ಸು. ಕಳೆದ ವರ್ಷವೂ ಹಾಗೆ ಇತ್ತು, ಈ ಸಲ ಹಾಗಿದೆ, 2 ಗಂಟೆ ಇರುತ್ತೆ. ಆಮೇಲೆ ಪೇಪರ್ 2 ಇಂಗ್ಲೀಷು 100 ಮಾರ್ಕ್ಸ್ ಇದೆ, 2 ಗಂಟೆ ಇರುತ್ತೆ. ಕಳೆದ ಸಲನೂ ಹಾಗೆ ಇತ್ತು. ಡಿಸ್ಕ್ರಿಪ್ಟಿವ್ ಟೈಪ್ನಲ್ಲಿ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲ, ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ಹೇಳ್ತೀವಿ ನಾವು ಇದನ್ನು. ಮತ್ತು ಪೇಪರ್ 3 ಏನಿದೆ ಜನರಲ್ ನಾಲೆಡ್ಜ್, ಕಳೆದ ಸಲ 100 ಮಾರ್ಕ್ಸ್ ಇತ್ತು, 2 ಗಂಟೆ ಇತ್ತು. ಬಟ್ ಈ ಸಲ ಚೇಂಜ್ ಮಾಡಿದಾರಲ್ಲ, 100 ಮಾರ್ಕ್ಸ್ನಿಂದ 50 ಮಾರ್ಕ್ಸ್ ಇಳಿಸಿದ್ದಾರೆ. ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಮತ್ತು ಆಪ್ಷನಲ್ ಪೇಪರ್ಸು, ಪೇಪರ್ 4 ಇದೆಲ್ಲ ಆಪ್ಷನಲ್ ಸಬ್ಜೆಕ್ಟ್ ಪೇಪರು, ಅದರಲ್ಲಿ ಕಳೆದ ಸಲ 200 ಮಾರ್ಕ್ಸ್ ಇತ್ತು, 3 ಗಂಟೆ ಇತ್ತು. ಬಟ್ ಈ ಸಲ 250 ಮಾರ್ಕ್ಸ್ಗೆ ಅದನ್ನು ಏರಿಸಲಾಗಿರುವಂಥದ್ದು. ಮತ್ತು ಸಿಲೆಬಸ್ ಬಗ್ಗೆಯೂ ಕೂಡ ಇಲ್ಲಿ ಹೇಳಲಾಗುತ್ತೆ. ಅಂದರೆ ನೋಟಿಫಿಕೇಷನಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬರುತ್ತೆ. ಸಿಲೆಬಸ್ಸು ಬಗ್ಗೆಯೂ ಕೂಡ ನಿಮಗೆ ತಿಳಿಸಲಾಗುತ್ತೆ. ಸಿಲೆಬಸ್ಸನ್ನು ಕೂಡ ಅದರಲ್ಲಿ ಅಳವಡಿಸಲಾಗ್ತದೆ. ಈಗ ಸಿಲೆಬಸ್ ಅನೌನ್ಸ್ ಮಾಡಬೇಕು ಮತ್ತು ನೋಟಿಫಿಕೇಷನ್ಗಳು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ನಂತರದಲ್ಲಿ KEನವರು ಕೊಡ್ತಾರೆ. ಅದನ್ನು ನಾವು ತಿಳ್ಕೊಬೋದು. KEನವ್ರು ಕೊಡ್ಬೋದು, ಅಥವಾ ಇಲಾಖೆ ಈಗ ಕಳೆದ ಸಲ ಏನು ಸರ್ಕಾರ ಏನು ಬೇರೆ ಈಗ ರಿಸರ್ವೇಷನ್ ಅನೌನ್ಸ್ ಮಾಡಿರೋದು, ಸಬ್ಜೆಕ್ಟ್ ವೈಸ್ ಪೋಸ್ಟ್ ಎಷ್ಟಿದೆ ಅಂತ ಇದು ಮಾಡಿರೋದು, ಮತ್ತು ಸಿಲೆಬಸ್ ಕಮಿಟಿ ಅನೌನ್ಸ್ ಮಾಡಿರೋದು ಎಲ್ಲವೂ ಕೂಡ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಸಿಲೆಬಸ್ನವರು ಕೂಡ ಈಗ ಅನೌನ್ಸ್ ಮಾಡ್ಬೋದು. ನಂತರದಲ್ಲಿ 5ನೇದು ಪಾಯಿಂಟ್ ಏನಂದರೆ ಮೆಥಡ್ ಆಫ್ ಅಪ್ಲೈಯಿಂಗ್, ಅಂದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ. ಅದಕ್ಕೆ ಏನೂ ಇಲ್ಲ, ಈಗ KE ಕೊಟ್ಟಿರೋದ್ರಿಂದ KE ವೆಬ್ಸೈಟ್ ಏನಿರುತ್ತೋ ಅಲ್ಲಿಗೆ ಹೋಗಿ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ. ಅಲ್ಲೇನು ಹಾಕಿರ್ತಾರೆ ಅಂತಂದರೆ ಫಸ್ಟು ಕಮಿನ್ಸ್ ಆಫ್ ಎಂಟ್ರಿ ಆಫ್ ಅಪ್ಲಿಕೇಶನ್ ಆನ್ಲೈನ್, ಅಂದರೆ ಕಳೆದ ಸಲದ ಹೇಳ್ತಾ ಇದ್ದೀನಿ 28/1/2005. ಲಾಸ್ಟ್ ಡೇಟ್ ಆಫ್ ಎಂಟರ್ ಅಪ್ಲಿಕೇಶನ್ ಡೀಟೇಲ್ಸ್ ಆನ್ಲೈನ್ 28/2/2015. ಲಾಸ್ಟ್ ಡೇಟ್ ಟು ಪೇ ದ ಫೀಸ್ ಇನ್ ದ ಪೋಸ್ಟ್ ಆಫೀಸ್ 2/3/2015. ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಟಿಕೆಟ್ಸ್ ಆನ್ ಆರ್ ಆಫ್ಟರ್ ವಿಲ್ ಬಿ ನೋಟಿಫೈಡ್ ಲೇಟರ್, ಅಂದರೆ ಆ ಅಡ್ಮಿಷನ್ ಟಿಕೆಟನ್ನು ಯಾವಾಗ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿರುತ್ತೆ. ಈ ರೀತಿಯಲ್ಲಿ ಒಂದು ಶೆಡ್ಯೂಲನ್ನು ಕೊಡಲಾಗುತ್ತೆ. ಆಮೇಲೆ 6ನೇ ಪಾಯಿಂಟು ಸಬ್ಮಿಷನ್ ಆಫ್ ಒರಿಜಿನಲ್ ಸರ್ಟಿಫಿಕೇಟ್. ನೋಡಿ, ಒರಿಜಿನಲ್ ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಯಾವಾಗ ಸಬ್ಮಿಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಟ್ ದ ಟೈಮ್ ಆಫ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಕ್ಯಾಂಡಿಡೇಟ್ಸ್ ಮಸ್ಟ್ ಸಬ್ಮಿಟ್ ಆಲ್ ದ ರಿಲೆವೆಂಟ್ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ಸ್ ಇನ್ ಸಪೋರ್ಟ್ ಆಫ್ ದ ಕ್ಲೈಮ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ನೀವು ಆನ್ಲೈನಲ್ಲಿ ಅಪ್ಲಿಕೇಶನಲ್ಲಿ ಏನು ಕ್ಲೈಮ್ ಮಾಡ್ಕೊಂಡಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒರಿಜಿನಲ್ಲು ಸರ್ಟಿಫಿಕೇಟ್ಗಳನ್ನು ನೀವು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಆಲ್ ದ ರಿಲೆವೆಂಟ್ ಸರ್ಟಿಫಿಕೇಟ್ ಶುಡ್ ಬಿ ಒಬ್ಟೈನ್ಡ್ ಆಸ್ ಆನ್ ದ ಲಾಸ್ಟ್ ಡೇಟ್ ಫಿಕ್ಸ್ಡ್ ಫಾರ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್. ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿರೋದು, ಆಲ್ ದ ರೆಲೆವೆಂಟ್ ಸರ್ಟಿಫಿಕೇಟ್ಸ್
should be obtained as on the last date fixed for receipt of application. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿ ಲಾಸ್ಟ್ ಡೇಟ್ ಇರ್ತದಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ, ಅದರ ಒಳಗೆ ಎಲ್ಲ ಸರ್ಟಿಫಿಕೇಟ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಅಲ್ಲಿ ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ, ರೂರಲ್ ಸರ್ಟಿಫಿಕೇಟ್ ಬರುತ್ತೆ, ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅಂದರೆ ಆರ್ಟಿಕಲ್ 370J ಬಗ್ಗೆ ಆಗಿರ್ಬೋದು. ಇನ್ ಸರ್ವಿಸ್ನವರು ಕೂಡ ಗೌರ್ಮೆಂಟ್ ಸರ್ವೆಂಟ್ ಅಪ್ಲೈಯಿಂಗ್ ಫಾರ್ ಆನ್ ಅಪಾಯಿಂಟ್ಮೆಂಟ್ ಟು ಎನಿ ಪೋಸ್ಟ್ ಶೆಲ್ ಒಬ್ಟೈನ್ ನೋ ಅಬ್ಜೆಕ್ಷನ್ NOCಯನ್ನು ತೆಗೆದುಕೊಂಡು ಇಟ್ಕೊಂಡಿರಬೇಕು ಅಂತ. ಆಮೇಲೆ 7ನೇ ಪಾಯಿಂಟ್ ಏನು ಕೊಡಲಾಗಿರುತ್ತೆ, ಅದರಲ್ಲಿ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಹೇಳಲಾಗುತ್ತೆ. ದ ಡೀಟೇಲ್ಸ್ ಆಫ್ ದ ಎಕ್ಸಾಮಿನೇಷನ್ ಫೀಸ್ ಆಸ್ ಫಾಲೋಸ್. ಅಂದರೆ 2015ರಲ್ಲಿ ಏನಿತ್ತು ಅಂತಂದರೆ ಇಲ್ಲಿ ಪರ್ಟಿಕ್ಯುಲರ್ಸು ಫಾರ್ ಜನರಲ್ ಮೆರಿಟ್ ಆ್ಯಂಡ್ ಅದರ್ಸ್ ಅಂದರೆ 2A 2B 3A 3B ಈ ಕ್ಯಾಟಗರೀಸ್ನವರಿಗೆ 2,000 ರೂಪಾಯಿ ಇತ್ತು. ಮತ್ತು ಶೆಡ್ಯೂಲ್ ಟ್ರೈಬ್ ಕ್ಯಾಟಗರಿ 1 ಫಿಸಿಕಲಿ ಡಿಸೇಬಲ್ಡ್ಗೆ 2,000 ರೂಪಾಯಿ ಇತ್ತು. ನೋಡಿ ಈ ಫೀಸು ಈ ಸಲ ಹೇಗಿರುತ್ತೋ ಅದು ನೋಡೋಣ. ದ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್ ಇನ್ ದ ಕಂಪ್ಯೂಟರೈಸ್ ಪೋಸ್ಟ್ ಆಫೀಸ್ ಬ್ರಾಂಚಸ್ ಓನ್ಲಿ. ಅಂದರೆ ಪೋಸ್ಟ್ ಆಫೀಸಲ್ಲಿ ಇದು ತುಂಬಕ್ಕೆ ಹೇಳಿದರು ಆ ಸಲ, ಅದು ನೋಡ್ಕೋಬೇಕಾಗುತ್ತೆ. 8ನೇ ಪಾಯಿಂಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್. ನೋಡಿ ನಿಮಗೆ ಟೈಮ್ ಟೇಬಲನ್ನು ಕೊಡಲಾಗುತ್ತೆ. ಟೈಮ್ ಟೇಬಲ್ ಅಂದರೆ ಎಕ್ಸಾಮಿನೇಷನ್ ಡೇಟ್ ಯಾವಾಗ, ಟೈಮು ಎಷ್ಟರಿಂದ ಎಷ್ಟು ಗಂಟೆವರೆಗೆ ಯಾವ ಸಬ್ಜೆಕ್ಟ್ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ KE ವೆಬ್ಸೈಟ್ನಲ್ಲಿ ನಂತರದಲ್ಲಿ ತಿಳಿಸಲಾಗುತ್ತೆ. 9ನೇದು ಪ್ಲೇಸ್ ಆಫ್ ಎಕ್ಸಾಮಿನೇಷನ್. ದ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ ಬ್ಯಾಂಗ್ಳೂರ್, ಮೈಸೂರು, ಧಾರವಾಡ, ಗುಲ್ಬರ್ಗ ಆ್ಯಂಡ್ ಶಿವಮೊಗ್ಗ. ಕಳೆದ ಸಲ 2015ರ ನೋಟಿಫಿಕೇಷನ್ ಏನಾಗಿತ್ತು ಅದರಲ್ಲಿ ಪರೀಕ್ಷೆ ನಡೆಸುವಂತಹ ಸ್ಥಳಗಳು ಪರೀಕ್ಷೆಯನ್ನು ನಡೆಸುವಂಥ ಸ್ಥಳಗಳು ಯಾವ್ಯಾವುದು ಇದ್ವು ಅಂದರೆ ಬೆಂಗಳೂರು ಇತ್ತು, ಮೈಸೂರು ಇತ್ತು, ಧಾರವಾಡ ಇತ್ತು, ಗುಲ್ಬರ್ಗ ಇತ್ತು ಮತ್ತು ಶಿವಮೊಗ್ಗ. 5 ಪ್ಲೇಸ್ಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಈ ಸಲ ಇನ್ನೂ ಜಾಸ್ತಿನೂ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ. ಮತ್ತು 10ನೇ ಪಾಯಿಂಟು ಮೋಡ್ ಆಫ್ ಸೆಲೆಕ್ಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್. ಅಂದರೆ ಈ ಸೆಲೆಕ್ಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಎಲ್ಲವೂ ಆದಮೇಲೆ ಅಂದರೆ KEA ವಿಲ್ ಪ್ರಿಪೇರ್ ಎ ಫೈನಲ್ ಸೆಲೆಕ್ಟ್ ಲಿಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ಈ ಸಬ್ಜೆಕ್ಟ್ ಆರ್ ಪೋಸ್ಟ್ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್. ಅಂದರೆ ನೀವು ಇಲ್ಲಿ ಮೆರಿಟ್ ಅಂದರೆ ಯಾವ ಸಬ್ಜೆಕ್ಟ್ ಆಧಾರದ ಮೇಲೆ ಹೇಗೆ ಫೈನಲ್ ಸೆಲೆಕ್ಟ್ ಮಾಡಲಾಗುತ್ತೆ ಅಂತ ಸೆಲೆಕ್ಷನ್ ಲಿಸ್ಟ್ ಮಾಡ್ತಾರೆ ಅಂತಂದರೆ, ನೀವು ಫಸ್ಟು ಕೀ ಪ್ರಾವಿಷನಲ್ ಕೀ ಆನ್ಸರು ಆಮೇಲೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂತೆಲ್ಲ ಮಾಡಿ ನಿಮಗೆ ಇದಕ್ಕೆ ಕರೀತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ. ಆ ಟೈಮಲ್ಲಿ ಇಲ್ಲಿ ಯಾವುದೇ ರೀತಿಯ ಇಂಟರ್ವ್ಯೂ ಅನ್ನೋದು ಇಲ್ಲ. ಮತ್ತು ಇಲ್ಲೊಂದು ಭಾಳ ಪ್ರಮುಖವಾಗಿ ಅಕಸ್ಮಾತು ನಿಮಗೆ 2 ಅಥವಾ 3 ಜನ ಏನು ಒಂದೇ ರೀತಿಯ ಮಾರ್ಕ್ಸನ್ನು ಬಂದರೆ ಇಲ್ಲೇನು ಮಾಡುತ್ತೆ, ಏಜನ್ನು ಪರಿಗಣಿಸಲಾಗುತ್ತೆ ಅಂತ ಒಂದು ನಿಯಮ ಇದೆ. ಅಕಸ್ಮಾತ್ ಒಂದೇ ಕ್ಯಾಟಗರಿಯಲ್ಲಿ ಎಲ್ಲ ಒಂದೇ ಇದೆ, ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದೆ, ಕ್ಯಾಟಗರಿ ಒಂದೇ ಇದೆ, ಇಬ್ಬರದ್ದು ಒಂದೇ ಮಾರ್ಕ್ಸ್ ಬಂತು ಅಂದರೆ ಇಬ್ಬರಲ್ಲಿ ಯಾರನ್ನು ತಗೋಬೇಕು ಅಂತ ಬಂದರೆ ಇಬ್ಬರಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವ್ರನ್ನ ಮಾತ್ರ ತೆಗೆದುಕೊಳ್ಳುವಂಥದ್ದು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆಯಿತಾ? ಮೆರಿಟ್ ಲಿಸ್ಟೆಲ್ಲ ಆದಮೇಲೆ ಕೊನೆಗೆ ಏನು ಮಾಡಲಾಗುತ್ತೆ, ಕಳೆದ ಒಂದು ಸಲ ಏನು ಮಾಡಿದರು ಅಂದರೆ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೈ ಅಡಾಪ್ಟಿಂಗ್ ದ ಕೀ ಆನ್ಸರ್ ಕೀ ಗಿವನ್ ಬೈ ದ ಎಕ್ಸ್ಪರ್ಟ್ ಕಮಿಟಿ ಫಾರ್ ಇವ್ಯಾಲ್ಯೂಯೇಷನ್ ಅಂತ ಇದೆ. ಸ್ಟೆಪ್ 3ನಲ್ಲಿ ಏನು ಹೇಳ್ತಾನೆ, ದ ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ ದ KE ವೆಬ್ಸೈಟ್ ಆ್ಯಂಡ್ ಇನ್ ದ ಆರ್ಡರ್ ಆಫ್ ಮೆರಿಟ್ 1:5. ಅಂದರೆ ಕ್ಯಾಂಡಿಡೇಟ್ಸ್ ಇನ್ ಈಚ್ ಸಬ್ಜೆಕ್ಟ್ ಆ್ಯಂಡ್ ಕ್ಯಾಟಗರಿ ವೈಸ್ ವಿಲ್ ಬಿ ಕಾಲ್ಡ್ ಫಾರ್ ವೆರಿಫಿಕೇಷನ್ ಆಫ್. ಅಂದರೆ ಕಳೆದ ಸಲ ಏನಾಯಿತು 1:5 ಒಂದು ಪೋಸ್ಟ್ಗೆ 5 ಜನರ ರೀತಿಯಲ್ಲಿ ಏನು ಮಾಡಿದರು, ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುವಂಥದ್ದು ಇದೆ. ಕಳಿಸಲ್ಲ ಆ ಥರ ಇತ್ತು. ಸ್ಟೆಪ್ 4ನಲ್ಲಿ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆ್ಯಂಡ್ ಹೋಸ್ಟೆಡ್ ಆನ್ ದ KE ವೆಬ್ಸೈಟ್. ಅಂದರೆ ಫೈನ್ ಎಲ್ಲ ಆದಮೇಲೆ ವೆರಿಫಿಕೇಷನ್ ಎಲ್ಲ ಆದಮೇಲೆ ಎಲ್ಲ ಮಾಡಿ ಕೊನೆಗೆ ಫೈನಲ್ ಲಿಸ್ಟನ್ನು KE ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಆಮೇಲೆ ನಂತರದಲ್ಲಿ ಮುಖ್ಯವಾಗಿ ಇಷ್ಟು ಮೇಯ್ನಾಗಿ ನೋಟಿಫಿಕೇಷನಲ್ಲಿ ಬರುವಂಥದ್ದು. ಇನ್ನೂ ಡೀಟೇಲಾಗಿ ತುಂಬ ಇದೆ, ಇದು 28 ಪೇಜಸ್ ಇದೆ. ಇದು ಕಂಪ್ಲೀಟಾಗಿ ಅದನ್ನು ಓದಿ ಹೇಳೋದು ಬೇಡ, ಎಷ್ಟು ಮೇಯ್ನಾಗಿ ನೀವು ತಿಳ್ಕೊಂಡ್ರೆ ಸಾಕು. ನಿಮ್ಮ ನಂತರದಲ್ಲಿ ಈ ಸಲದ 2021ರ ನೋಟಿಫಿಕೇಷನ್ ಬಂದಾಗ ನೀವು ಅದನ್ನು ಓದ್ಕೊಳ್ಬೋದು. ಮತ್ತು ಇದರಲ್ಲಿ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ಸ್ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಲಾಗಿದೆ. ನೋಡಿ ಇಲ್ಲಿ ಇದು ಬಹಳ ಪ್ರಮುಖ, ನಿಮಗೆ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಹಳೇದು ಏನಿತ್ತು ಅದು ನೋಡ್ಕೊಬಿಟ್ರೆ ನಿಮಗೆ ಮುಂದೆ ಕಾಲ್ಫಾರ್ ಮಾಡುವಾಗ ನಿಮಗೆ ಒಂದು ಅಪ್ಲಿಕೇಶನ್ ಆಗೋಕ್ಕೆ ಸರ್ಟಿಫಿಕೇಟ್ಗಳನ್ನು ಅಪ್ಲೈ ಮಾಡೋಕ್ಕೆ, ತೊಗೊಳೋಕ್ಕೆ, ಇಟ್ಕೊಳ್ಳೋಕ್ಕೆ ಎಲ್ಲ ಕೂಡ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಹಳೇದು ನೋಟಿಫಿಕೇಷನ್ ತೆಗೆದುಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಹಲವಾರು ಜನ ನಮ್ಮ ಯೂಟ್ಯೂಬ್ ವೀಕ್ಷಕರು ಕೂಡ ಹಳೆ ನೋಟಿಫಿಕೇಷನ್ ಒಂದು ಸಲ ವಿಡಿಯೋ ಮಾಡಿ ಸರ್ ಅದ್ರ ಬಗ್ಗೆ ಅಂತ ಹೇಳಿದರು. ಅದನ್ನೇ ನಾನು ಈಗ ಮಾಡ್ತಾ ಇರೋಂಥದ್ದು. ಇದರಲ್ಲಿ ಒಂದು ಫಾರ್ಮ್ಯಾಟ್ ಇದೆ ನೋಡಿ, ಸರ್ಟಿಫಿಕೇಟ್ ಫಾರ್ ದ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್. ಇದು ಅಂಗವಿಕಲ ಅಭ್ಯರ್ಥಿಗಳಿಗೆ ಇರುವಂಥ ಸರ್ಟಿಫಿಕೇಟ್ ಇದು.
ಯಾವುದು ಈಗ ನಾನೇನು ತೋರಿಸ್ತಾ ಇದ್ದೀನಿ ಇದು ಅಂಗವಿಕಲರಿಗೆ ಇರುವಂಥ ಸರ್ಟಿಫಿಕೇಟ್ ಈ ಥರ ಇರುತ್ತೆ. ಈ ಥರದಲ್ಲಿ ಮಾಡಿಸ್ಕೋಬೇಕಾಗತ್ತೆ ಆಯಿತಾ. ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂದರೆ SC ST ಇವರು ನಮೂನೆ ಡಿನಲ್ಲಿ ಮಾತ್ರ ಮಾಡ್ಕೋಬೇಕು. ನಮೂನೆ ಡಿನಲ್ಲಿ ಈ ರೀತಿಯ ಸರ್ಟಿಫಿಕೇಟನ್ನು ಮಾಡ್ಕೋಬೇಕು. ಇದನ್ನು ಮಾಡಿಕೊಡ್ತಾರೆ, ತಹಸೀಲ್ದಾರರವರು ಮಾಡಿಕೊಡ್ತಾರೆ. ಆಮೇಲೆ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಯಾವ ರೀತಿ ನಮೂನೆ ನಲ್ಲಿ ಮಾಡಿಸ್ಬೇಕು. ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ ಇದು ಪ್ರವರ್ಗ 1ಕ್ಕೆ ಅಭ್ಯರ್ಥಿಗಳಿಗೆ ನೀಡುವ ಒಂದು ಪ್ರಮಾಣ ಪತ್ರ ಈ ರೀತಿ ಇರುತ್ತೆ. ಅದರ ಕೆಳಗಡೆ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ Fನಲ್ಲಿ ನೀವು ಒಂದು ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಆಮೇಲೆ ನಮೂನೆ 1 ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ. ಅಂದರೆ ಕ್ರೀಮಿ ಲೇಯರ್ ಅಲ್ಲ ನಾನು ಅಂತ ಯಾರಿದ್ದಾರೋ ಅಂದರೆ ಜನರಲ್ ಮೆರಿಟ್ನಲ್ಲಿ ಇರೋರು ನಾನು ಕ್ರೀಮಿ ಲೇಯರ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋರು ನಮೂನೆ 1ರಲ್ಲಿ ಸರ್ಟಿಫಿಕೇಟನ್ನು ಈ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಾಗಿರುತ್ತೆ. ಈ ಒಂದು ಫಾರ್ಮ್ಯಾಟ್ನಲ್ಲಿ ಮಾಡಿಸ್ಬೇಕು ನೋಡಿ. ಈ ರೀತಿಯಲ್ಲಿ ಮಾಡಿಸ್ಕೋಬೇಕಾಗತ್ತೆ ಆಯಿತಾ. ಪ್ರಮಾಣೀಕೃತ ಘೋಷಣೆಯೂ ಕೂಡ ಇಲ್ಲಿ ಬರುತ್ತೆ, ಅದನ್ನು ಮಾಡ್ಕೋಬೇಕು. ಪರಿಶೀಲನಾ ಪ್ರಮಾಣ ಪತ್ರ ಅದರಲ್ಲೇ ಬರುತ್ತೆ, ತಹಸೀಲ್ದಾರ್ದು ಸಿಗ್ನೇಚರ್ ಬರಬೇಕು. ಆಮೇಲೆ ನಮೂನೆ 2ರಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಬರುತ್ತೆ ನೋಡಿ. ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಈ ಫಾರ್ಮ್ಯಾಟ್ನಲ್ಲಿ ಇರಬೇಕು. ಈ ಫಾರ್ಮ್ಯಾಟ್ನಲ್ಲಿ ಬರಬೇಕು ನೋಡಿ. ನೀವು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ತಗೊಳ್ಳುವಾಗ ಮೇಲೆ ಸರ್ಕಾರಿ ಆದೇಶ ಸಂಖ್ಯೆ CA-SU-E 96 SE-NE 2005 ದಿನಾಂಕ 10/8/2005 ಅಂತ ಇದೆಯಾ ಅಂತ ನೋಡ್ಕೊಳ್ಳಿ ಒಂದು ಸಲ ಆಯಿತಾ. ಅದರ ಕೆಳಗಡೆ ಸಹಿ, ಮುಖ್ಯೋಪಾಧ್ಯಾಯರ ಸಹಿ ಇರುತ್ತೆ. ಮೇಲುರುಜಿ ಕೌಂಟ್ರ್ ಸೈನ್ ಮಾಡಿಸ್ಕೋಬೇಕು, BO ಬರ್ತಾರಲ್ಲ ಅವ್ರ ಹತ್ರ. ಅಲ್ಲಿ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಕೂಡ ಈ ರೀತಿ ಇದೆ. ಈ ರೀತಿಯಲ್ಲಿ ನೀವು ಮಾಡಿಸ್ಕೊಳ್ಳಿ. ಮತ್ತು ನಂತರದಲ್ಲಿ ಮುಖ್ಯೋಪಾಧ್ಯಾಯರ ಸಹಿಯನ್ನು ಸೀಲ್ನೊಂದಿಗೆ ಮಾಡಿಸ್ಕೋಬೇಕು ಆಯಿತಾ. ಅನೆಕ್ಸರ್ ಎನಲ್ಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಒಂದು ಬರುತ್ತೆ. ಅದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಒಂದು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಯಾರು ಕರ್ನಾಟಕ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಒಂದು ನಿಯಮಾವಳಿ ಏನಿತ್ತು ಇದನ್ನು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋರು ಮಾಡ್ಕೊಳ್ಬೋದು. ನಂತರದಲ್ಲಿ ಬಹಳ ಪ್ರಮುಖವಾಗಿ ಇನ್ನೂ ಕೆಲವರು ಕೇಳ್ತಾ ಇದ್ದರು, ಸರ್ಕಾರಿ ನೌಕರರು ಸಲ್ಲಿಸಬೇಕಾದ ನಿರಾಕ್ಷೇಪಣ ಪ್ರಮಾಣ ಪತ್ರ. ಅಂದರೆ ಇಲ್ಲಿ NOC ತಗೋಬೇಕಲ್ಲ. ಗೌರ್ಮೆಂಟ್ ಜಾಬಲ್ಲಿರೋರು ಆಲ್ರೆಡಿ ಎಂಪ್ಲಾಯೀಸ್ಗಳು ಈಗೇನು ಇದ್ದಾರೋ ಅವರು ಸರ್ಕಾರಿ ನೌಕರರು ಸಲ್ಲಿಸಬೇಕಾದ ನಿರಾಕ್ಷೇಪಣ ಪ್ರಮಾಣ ಪತ್ರ NOCಯನ್ನು ಈ ಫಾರ್ಮ್ಯಾಟ್ನಲ್ಲಿ ನೀವು ಮಾಡಿಸ್ಕೊಳ್ಬೇಕಾಗತ್ತೆ ನೋಡಿ. ಈ ಫಾರ್ಮ್ಯಾಟನ್ನು ಒಂದು ಸಲ ನೋಡ್ಕೊಳ್ಳಿ, ಇದ್ರ ಪ್ರಕಾರವಾಗಿ ಮಾಡಿಟ್ಕೊಳ್ಳಿ ನೀವು ಆಯಿತಾ. ಸರ್ಟಿಫಿಕೇಟ್ ಟು ಬಿ ಫರ್ನಿಶ್ಡ್ ಬೈ ದ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ಸ್ ಕನ್ನಡದಲ್ಲಾರು ಮಾಡಿಸ್ಕೊಳ್ಳಿ, ಇಂಗ್ಲೀಷ್ನಲ್ಲಾರು ಮಾಡಿ ಇಡ್ಸ್ಕೋಬೇಕಾಗುತ್ತೆ. ಸಂಬಂಧಪಟ್ಟಂಥ ಅಪಾಯಿಂಟ್ಮೆಂಟ್ ಅಥಾರಿಟಿ ಏನಿರುತ್ತೋ ಅವರ ಸೀಲು ಸಿಗ್ನೇಚರು ಹಾಕ್ಸೋಬೇಕು. ಇಷ್ಟು 2015ರಲ್ಲಿ ಹೊರಡಿಸಿದಂತಹ ಒಂದು ನೋಟಿಫಿಕೇಷನ್ ಇದು. ಇದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೊರಡಿಸಿದಂಥ ಅಧಿಸೂಚನೆ ಅಥವಾ ನೋಟಿಫಿಕೇಷನ್ ಆಗಿತ್ತು. ನಮ್ಮ ಅಭ್ಯರ್ಥಿಗಳು, ನಮ್ಮ ಪರೀಕ್ಷಾರ್ಥಿಗಳು 2021ಕ್ಕೆ ಎಕ್ಸಾಮ್ಗೆ ಪರೀಕ್ಷೆಗೆ ಕುಳಿತುಕೊಳ್ಳುತ್ತಿರುವಂಥ ಸಾಕಷ್ಟು ಯೂಟ್ಯೂಬ್ ವೀಕ್ಷಕರು ನನ್ನ ಕೇಳ್ತಿದ್ರು, ಈ ಒಂದು ವಿಡಿಯೋ ಮಾಡಿ ಸರ್ ಅಂತ. ಅದಕ್ಕೋಸ್ಕರ ನಿಮಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಫೋಕಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಚಾನಲ್ ಬರುವಂಥ ವೀಡಿಯೋವನ್ನು ವೀಕ್ಷಿಸಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋನೊಂದಿಗೆ ನಂತರದಲ್ಲಿ ಒಂದು ಹೊಸ ಅಪ್ಡೇಟ್ನೊಂದಿಗೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.